ಸ್ನೇಹಿತರೆ 3 ವರ್ಷ ಹುಡುಗ ಬೀಚ್ ದೋಣಿ ಹಿಡ್ಕೊಂಡವನೆ ಕಡೆಯದು ಪ್ಯೂರ್ ಪೆಡ್ರೈನು ಬಸ್ತಿ ಈ ಥರ ಮಾಡೋಕ್ಕೆ ಯಾನನ ಮಗನಿಗೆ ಸಾಧ್ಯನೇ ಇಲ್ಲ. ಮಾಡಿರ್ಬೋದವರು ಅವ್ರ ಅಪ್ಪ ಅಮ್ಮ ಪಕ್ಕ ಸುತ್ತಮುತ್ತ ಯಾರೂ ಇಲ್ಲ ನೋಡಿ. ಈ ಊರಿನ ಹಿಡ್ಕೊಂಡು ಒಬ್ಬನೇ ನಿಂತವನೆ. ತಲೆ ನಿಂತ್ಕೊಳ್ಳೆ, ನೀನು ಬಾತ್ರೂಮ್ ಹೋಗ್ತಿದ್ಯಾ? ಹಿಡ್ಕೊಳ್ಳೋಣ ಸಾಕು. ಇವತ್ತಿನ ಬಸ್ತಿ ಮಗ ಬಿಡಿಸಿದ್ದೀವಿ. ಕ್ರಾಸ್ ಏನಲ್ಲ, ಪ್ಯೂರ್ ಬೆಡ್ ಲೈನ್ ಇದು ನೋಡಿ. ಪ್ಯೂರ್ ಬೆಡ್ ಲೈನು ಸ್ಟುಡ್ಬುಡ್ ಇದು. ಬರೀ ಸ್ಟುಡ್ಬುಡ್ ಯಾಕೆ ಮಾಡ್ತಾರೇನೆ ಅಂದರೆ ಇಷ್ಟಿನ ಕಸಿ ಎತ್ತು ಮಾಡಿದ್ದೀವಲ್ಲ ಅದಕ್ಕೋಸ್ಕರ. ಮುಡಿಸಿದ್ದು ವಾಕಿಂಗ್ ಏನೋ ಮುಗೀತು. ಈಗ ಓರಿ ತಮ್ಮ ಮನೆಗೆ ಬತ್ತೈತೆ. ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಇವತ್ತು ಸುಭಾಷಣ್ಣರ ಮನೆ ಯಡೂರು ಹತ್ರ ಮಲ್ಲೂರು ಅಂದ್ಬಿಟ್ಟು ಪ್ಯೂರ್ ಬೆಡ್ ಲೈನ್ ಬಸ್ತಿ ತಂದವ್ರೆ. ಎಲ್ಲಿಂದ ತಂದರೂ ಗೊತ್ತಿಲ್ಲ, ಅದು ಮಾಹಿತಿ ತಿಳ್ಕೊಂಡು ಹಂಗೆ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಹಸುಗಳು ಜಾಸ್ತಿ ಇದ್ದಾರೆ, 5-6 ಹಸುಗಳು ಮತ್ತು ನಮ್ಮ ಮಾಗಡಿ ರಾಮನಗರ ಸುತ್ತಲೂ ಓರಿ ಇದ್ದರು. ಈ ಓರಿ ಒಂದು ಸತಿ ಬಿಡಿಸಿ ನೋಡಿ ಕೈಗುಣ ಹೆಂಗೈತೆ ಅಂತ. ಒಳ್ಳೆ ಓರಿನೇ, ಜಾತಿ ಕುಲ ಮತ್ತು ತಪ್ಪು ಏನಿಲ್ಲ. ಕೈ ಕಾಲು ಮತ್ತು ಕೋಡು ಅಷ್ಟೇ, ಪ್ಯಾಚ್ ಏನಲ್ಲ, ಒರಿಜಿನಲ್ ಕೋಡೆ. ಆಮೇಲೆ ಎದೆ ಚಕ್ರದಿಂದ ಹಿಡ್ದು ಕಾಲಿಂದ ಹಿಡ್ದು ಎಲ್ಲ ರೈಟ್ ಕಂಬ ಇದ್ದಂಗೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಹಸಿಗೆ ಕ್ರಾಸಿಂಗ್ ಮಾಡಿಸ್ಬೇಕಾರೆ ಒಂಚೂರು ದೊಡ್ಡೋರಿ ನೋಡ್ಕೊಂಬಿಡಿ ಯಜಮಾನ್ರಿ ನೀವು. ಹೊಸ ಚಿಕ್ಕಡು ಏನಾದ್ರು ಬಂದರೆ. ಅಣ್ಣ ನಮಸ್ತೆ. ತಮ್ಮ ಹೆಸರು ಅಣ್ಣ? ಸುಹಾಸ್ ಅಂತ. ಅಣ್ಣ ಇದಕ್ಕಿಂತ ಮುಂಚೆ ಒಂದು ಓರಿ ವಜ್ರ ಅಂತ ಇತ್ತಲ್ಲ, ನಾನೇ ಬಂದು ವಿಡಿಯೋ ಮಾಡಿದ್ದಾರೆ. ಎದಕ್ಕೆ ಕೊಟ್ರಿ? ಎದಕ್ಕೆ ಕೊಟ್ರಿ? ಅದು KR-ನಗರದ ಹತ್ರ ಹೊಸಕೋಟೆ ಪುಟ್ಟರಾಜಣ್ಣ ಅಂತ ಅವ್ರಿಗೆ ಕೊಟ್ಟು. ಎಷ್ಟು ಕೊಟ್ರಣ್ಣ? ಅದು 1.55 ಕೊಟ್ಟು. 1.55ಕ್ಕೆ. ಅಲ್ಲೂ ಅಣ್ಣ ಅದು ಅಲ್ಲಾಗಿರಲಿಲ್ಲ. ಇದು ಇವಾಗ ಕಡೆ. ಈ ಓರಿನ ಎಲ್ಲಿಂದ ಕೊಂಡ್ಕೊಂಬಂದ್ರೆ? ಇದು ನಾವೇ ಕೊಟ್ಟಿದ್ದು. ಕುಮಾರಣ್ಣ ಅಂತವ ಕೇರ್ಪೇಟೆ ಹತ್ರ ಹೊಸಮಾಯಿಕೆರೆ ಕುಮಾರಣ್ಣ ಅಂತ, ಅವ್ರಿಗೆ ನಾವೇ ಕೊಟ್ಟಿದ್ದೇವೆ. ಇವಾಗ 4 ವರ್ಷದಿಂದ ಮತ್ತೆ ನಾವೇ ತಗೊಂಬಂದು. ನೀವು ಅಣ್ಣ ಓರಿ ಇದೇ ಓರಿಗೆ ತರಬೇಕು ಅಂತ ನಿಮ್ಗೆ ಮನ್ಸಿಗೆ ಇಳಿಸ್ತಾ ಏನೋ ಯಾರೋ ಹೇಳಿದ್ರು ಅಂತನಾ? ನಾವೇ ಸಣ್ಣಕರಿನಿಂದ ಸಾಕಿ ಕೊಟ್ಟಿದ್ದು ಅವ್ರಿಗೆ. ಇದು ಬಸ್ತಿ ಓರಿ ಬ್ಲಡ್ ಲೈನು ಅಣ್ಣ. ಏನು ಕ್ರಾಸಾ ಅಥವಾ ಪ್ಯೂರಾ? ಇಲ್ಲ, ಪ್ಯೂರ್ ಬೆಡ್ ಲೈನ್. ವೆಂಕಟೇಶಣ್ಣವ್ರ ಹತ್ರ ಇತ್ತು ಸಕರ. ಅಲ್ಲಿಂದವ ನಾಗರಬಾವಿ ಕೃಷ್ಣಪ್ಪ ಅವ್ರ ಹತ್ರಕ್ಕೆ ಹೋಯ್ತು. ನಾಗರಬಾವಿ ಕೃಷ್ಣಪ್ಪ ಅವ್ರ ಹತ್ರದಿಂದ ನಾವು ತಗೊಂಬಂದು ಸಾಕಿ 2 ಪಾರ್ಟಿ ಕೊಟ್ಟಿದ್ದು ಅವ್ರಿಗೆ. 2 ಪಾರ್ಟಿ ಕೊಟ್ಟಿದ್ದು. 2 ಪಾರ್ಟಿ ಕೊಟ್ಟಿದ್ದು. ಅಣ್ಣ ಓರಿ ಡೈರೆಕ್ಟ್ ನೀವೇ ಕೊಟ್ರಾ ಅಥವಾ ಯಾರ ಮುಖಾಂತರ ಕೇಳ್ಬಿಟ್ಟು ಕೊಟ್ರಾ? ಇಲ್ಲಿ ದೊಡ್ಡ ಜಡ್ಕ 3 ಕಣ್ಣ ಅಂತವ, ಆಮೇಲೆ ಸಿದ್ಲಿಂಗಯ್ಯ ಅಂತವ. ಸಿದ್ಲಿಂಗಯ್ಯ ಬಂದಿದ್ರು, ಆಗಿರ್ಲಿಲ್ಲ. ಮತ್ತೆ ದೊಡ್ಡ ಜಡ್ಕ 3 ಕಣ್ಣ ಅಂತ ಹೇಳಿ ಅವ್ರ ಕಡೆಯಿಂದ ಕೊಟ್ಟಿದ್ದು. ಅವ್ರ ಕಡೆಯಿಂದ ಎಷ್ಟು ಕೊಟ್ಟಿದ್ರಿ ಅಣ್ಣ ಅವಾಗ? ಅವಾಗ 1.10 ಕೊಟ್ಟಿದ್ದು. ಈಗ ಅಣ್ಣ? ಇವಾಗ ನಮಗೆ ಬೆಲೆ ಜಾಸ್ತಿ ಆಗೈತಿ. ಎಷ್ಟಾಗೈತೆ ಅಣ್ಣ? 2.90 ಆಗೈತಿ. 2.90. ಆಮೇಲೆ ತಿರ್ಗಾ ಮತ್ತೆ ಈ ಹಳ್ಳಿಕಾರ್ ಸಮಾವೇಶಕ್ಕೆ ಏನಾರು ಹೋಗಿದ್ರಣ್ಣ? ಹೋಗಿದ್ದಣ್ಣ. ಏನು ಪ್ರೈಸ್ ಕೊಟ್ರಣ್ಣ? ಹಾಕೊಂಡು ಹೋಗಿದ್ದು. ಪ್ರೈಸ್ ಏನಿಲ್ಲ, ಸುಮ್ಮನೆ ಒಂದು ಹೆಸರು. ಪ್ರೈಸ್ ಏನು ಇಟ್ಟಿರಲಿಲ್ಲ, ಯಾರಿಗೂ ಏನು ಕೊಡಲಿಲ್ಲ.
ಹೆಸರಿಗೋಸ್ಕರ ಹೋಗಿದ್ದೋ ನಾವು ಹಳ್ಳಿಕಾರ ಅಲ್ವಾ, ಹಾಂ, ಅದಕ್ಕೆ ಸಾಕಿದ್ವಲ್ಲ ಅಂತ ತಗೊಂಡೋಗಿದ್ದು. ಇದು ಏನೋ GKVKಗೆ ನಾನು ಹಾಕೋ ಮೂಮೆಂಟ್ ಏನಾದ್ರು ಇದೆಯಾ ಅಣ್ಣ? ಇಲ್ಲೇ ಇಲ್ಲ ಅಣ್ಣ, ಏನಿಲ್ಲ. ಇಲ್ಲ ಹಾಕಲ್ಲ. ಜಾತ್ರೆಗಳ್ಗೆ ಹಾಕ್ತೀವಿ. ಯಾವ್ಯಾವ ಜಾತ್ರೆಗೆ ಹಾಕ್ತೀರ ಅಣ್ಣ? ನಮಗೆ ಕೆಂಗಲ್ ಹಾಕ್ಬೇಕು ಅಂತವ, ಬೇಬಿ ಜಾತ್ರೆ ಹಾಕ್ಬೇಕು ಅಂತವ. ಜಾತ್ರೆ ಬೇಬಿ ಜಾತ್ರೆ ಹಾಕ್ತೀರಣ್ಣ? ಕೈ ತಿಂಡಿ, ರವೆ ಬೂಸ, ಚಕ್ಕೆ ಬೂಸ ಕೊಡ್ತೀವಿ. ಎರಡು ಮಿಕ್ಸ್ ಮಾಡಿ ಅಣ್ಣ. ಹಾಲು ಮೊಟ್ಟೆ? ಹಾಲು ಕೊಡಲ್ಲ ಅಣ್ಣ, ಮೊಟ್ಟೆ ಕೊಡ್ತೀವಿ. ಮೊಟ್ಟೆ ಕೊಡ್ತೀರಾ? ಏನು ನಾಟಿ ಮೊಟ್ಟೆ ಕೊಡ್ತೀರಾ ಫಾರಮ್ಮ? ಫಾರಮ್ಮು ಅಣ್ಣ. ಫಾರಮ್ ಮೊಟ್ಟೆ ಕೊಡೋಕ್ಕಿಂತ ನಾಟಿ ಮೊಟ್ಟೆ ಕೊಟ್ಟೆ ಇದು ನಾಟಿನೇ ಅಣ್ಣ? ನಾಟಿ ಮೊಟ್ಟೆ ಸಿಗಲ್ವಲ್ಲ ಅಣ್ಣ. ನಾಟಿ ಮೊಟ್ಟೆ ಎನಿ ಟೈಮ್ ಇರ್ಬೇಕಲ್ಲ. ಹಾಂ 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 ಅಣ್ಣ. ಇವಾಗ ಓರಿ ತಂದಿದ್ದೀರಾ, ಹಸುಗಳು ಹೆಂಗ್ ಬರ್ತಾವೆ? ಸ್ವಲ್ಪ ಹಸುಗಳು ಕಮ್ಮಿ. ಮುಂಚೆಯಿಂದ ಓರಿ ಕಟ್ತಿರ್ಲ, ಬಿತ್ತನೆ ಕರುಗಳೇ ಸಾಕಿವ. ಬಿತ್ತನೆಗೆ ಬರೋ ಅಂತ ಕರುಗಳು ತಗೊಂಬಂದು ಸಾಕಿ ಅಲ್ಲಿನ ಪಾರ್ಟಿವರೆಗೂ ಬಂದಾಗ ಸಾಕ್ಬಿಟ್ಟು ಕೊಡಿವು. ಅಲ್ಲಿನ ಪಾರ್ಟಿವರೆಗೂ ಸಾಕ್ಬಿಟ್ಟು ಕೊಡಿವು, ಕೊಡ್ತಿದ್ದ ಬೇರೆಯವ್ರಿಗೆ? ಬೇರೆಯವ್ರಿಗೆ ಕೊಡ್ತಿದ್ದ. ಕ್ರಾಸಿಂಗ್ ಪರ್ಪಸ್ಗೆ ಸಾಕ್ಬಿಟ್ಟು ಕೊಡ್ತಿದ್ರಿ? ಚೆನ್ನಾಗಿ ಸಾಕುವಂತವ್ರಿಗೆ ಕೊಡ್ತಿದ್ದು. ಅಣ್ಣ, ಈ ಸತಿ ಕ್ರಾಸಿಂಗ್ ಊರಿಗೆ ತಂದಿರ ನಿಮ್ಮ ಮನ್ಸಿಗೆ ಏನು ಅನಿಸ್ತೈತೆ? ತುಂಬಾ ಖುಷಿ ಆಯ್ತಿದೆ. ಇನ್ನೊಂದೇನಪ್ಪಾ ಅಂದ್ರೆ ನಮ್ಗೆ ಇದೇ ನಾವು ಕೊಟ್ಟಿದ್ ಕರನೇ ತಗೊಂಬರ್ಬೇಕು ಅಂತ ಸಖತ್ ಆಸೆ ಇತ್ತು. ನಮ್ಮ ಮನೇಲಿ ಹಂಗೂ ಬೇಡ ಅಂದರು, ನಾವ್ ಇರ್ಲಿ ಅಂತ ತಗೊಂಬಂದು. ಇರ್ಲಿ ಅಂತ ತಗೊಂಬ. ಅಣ್ಣ, ನಿಮ್ ಸುತ್ತಲೇ ಏನು ಹೊಸ ಬರ್ತವೆ ಅಂತ ತಗೊಬಂದ್ರ ಅಥವಾ ನಿಮ್ ಶೋಕಿ ತಗೊಂಡ್ರ? ನಮ್ ಸೈಡು ಹಸುಗಳು ಜಾಸ್ತಿ ಅವೆ. ನಾವು 3 ದಿನ ಹೋಗಿದ್ದೋ ಕರಿಗೆ ಅಂತವ. ತಮಿಳ್ನಾಡು, ರಾಮನಗರ, ಚನ್ನಪಟ್ಟಣ, ಬಿಡದಿ, ಕನಕಪುರ ಎಲ್ಲ ಹೋಗಿದ್ದೋಣ. ಅಲ್ಲಿ ಬರೀ ಕುಡಿಯೋ ಕರುಗಳಿಗೆ 1 ಲಕ್ಷ 1.5 ಲಕ್ಷ ಹೇಳಿರು. ಅದರಿಂದ ನಾವು 1 ಲಕ್ಷ 1.5 ಲಕ್ಷ ಕೊಟ್ಟು ಮತ್ತೆ ತಗೊಂಬರ್ದ ನಾವೇ ತಗೊಂಬಂದು ಕ್ರಾಸಿಂಗ್ ಮಾಡಿಸಿ ಇಲ್ಲೇ ನಮ್ಮ ಹಳ್ಳಿಲೇ ಒಳ್ಳೆ ಕರುಗಳು ಇರ್ಲಿ ಅಂತ ತಗೊಂಬಂದ್ವಿ. ಅಣ್ಣ, ನಿಮ್ಮ ಮನ್ಸಿಗೆ ಏನು ಅನ್ಸ್ತೈತೆ? ಇವಾಗ ಕರ ತತ್ತಿರಿ ಸಾಕ್ಬಿಟ್ರಿ ಕೊಡ್ತೀರಿ, ಅದೇ ಕರ ಅದೇ ಜಾತಿ ಕೂಡ ಕರ ನೀವು ಕೇಳಕ್ ಹೋದಾಗ 1 ಲಕ್ಷ 1.5 ಲಕ್ಷ ಅನ್ಸಾಗ ಅವ್ರು ಹೇಳ್ದಾಗ ನಿಮ್ಮ ಮನ್ಸಿಗೆ ಏನು ಅನ್ಸ್ತಿತ್ತು? ಇವಾಗ ಏನಂದ್ರೆ ಎಲ್ಲ ಬೆಲೆ ಜಾಸ್ತಿ ಆಗ್ಬಿಡೈತೆ. ಎಲ್ಲಾರು ಇವಾಗ ನಾವು 1 ಲಕ್ಷ ಕೊಟ್ಟರಿಂದ ಈಗ ಪಕ್ಕದವ್ರು ಯಾರು ಇದ್ದವ್ರು ಅವ್ರ ಜಾತಿ ಕುಲ ನೋಡಿರಲ್ಲ ಅಂತವ್ರೀಗ ನಮ್ದು ಯಾಕೆ 1 ಲಕ್ಷಕ್ಕೆ ಹೋಗಲ್ಲ ಅನ್ನೋ ಲೆಕ್ಕಾಚಾರ ನಿಂತ್ಕೊಂಡೈತಿ. ಈ ಲೆಕ್ಕಾಚಾರ ನಿಂತ್ಕೊಂಡೈತಿ. ಅಣ್ಣ, ಇವಾಗ ಹಿಂದಿನ ಪದ್ಧತಿ ಇದೆ. ಇವಾಗ ಊರು ಅಂತ ಬಂದಾಗ 10-15 ಜೊತೆ ಓರಿ ಇರ್ತಿದ್ದೋ, ಹೊಸ ಇರ್ತಿದ್ದೋ? ಹಸುಗಳು ಇರ್ತಿದ್ದೋ. ಒಂದೊಂದು ಊರಲ್ಲಿ 100 ಮೇಲೆ ಹಸುಗಳು ಇರ್ತಿದ್ದೋ. ಇವಾಗ ಬರ್ತಾ ಬರ್ತಾ ಬೀಟೋರಿ ಒಂದು ಊರಲ್ಲಿ 5-6 ಇರ್ತವೆ ಹಸುಗಳು, ಎಲ್ಲ ಸೆಮೆನ್ ಹಾಕ್ತಾರೆ. ಅದಕ್ಕೆ ನೀವೇನು ಹೇಳ್ತೀರ ಅಣ್ಣ? ಸೆವೆನ್ ಹಾಕ್ಸ್ಬಾರ್ದು. ಓರಿ ಇದ್ದ ಕಡೆ ಒಳ್ಳೆ ಓರಿ ಎಲ್ಲಿ ಇಟ್ಟವ್ರೆ ಅಲ್ಲಿ ಹೋಗಿ ನಮ್ಮಂತವ್ರು ಹಿಂಗೆ ಇಟ್ಟೋರ ಹತ್ರಕ್ಕೆ ಹೋಗಿ ಕ್ರಾಸ್ ಮಾಡಿಸ್ಬರ್ಬೇಕು. ಆಗ ಒಳ್ಳೆ ಕರ ಬೀಳ್ತವೆ, ಚೆನ್ನಾಗಿರೋ ಕರುಗಳು. ಆಮೇಲೆ ಬಿತ್ತನೆ ಕರುಗಳು ಆಗ್ಲಿ ಇಲ್ಲ ಕೂಟದ ಕರುಗಳೇ ಆಗ್ಲಿ ಎಲ್ಲೂ ಹುಡ್ಕಂಗಿಲ್ಲ. ಆಮೇಲೆ ನಾಟಿ ಹಸುಗಳು ಹುಡುಕ್ಬೇಕು. ಅಣ್ಣ, ಇದು ಏನಾದ್ರು ನಿಮ್ಮೋರಿನೇ ನಾವು ಬಿಡಿಸ್ಬೇಕು ಅಂತ ಹೇಳಿದಾಗ ಇವಾಗ ತುಮಕೂರು, ಗುಬ್ಬಿ, ತುರುವೇಕೆರೆಯಿಂದ ಬಂದರೆ ಹೆಂಗೆ ಬರ್ಬೇಕಣ್ಣ? ಅಣ್ಣ, ಗುಬ್ಬಿ ತುಮಕೂರಿಂದ ಬರಬೇಕಾದ್ರೆ ಗುಬ್ಬಿ ಬಂದ್ಬಿಟ್ಟು ನಿಟ್ಟೂರು, ಕಡಬ, ಟಿವಿ ಕ್ರಾಸು ಹಿಂಗೆ ಬರ್ಬೋದು. ಟಿವಿ ಕ್ರಾಸಿಂದ ಮಣೆಚಂಡೂರಿಂದ ಒಳಗಡೆಗೆ 1-2 ಕಿಲೋಮೀಟ್ರು. ಇಲ್ಲಾಂದ್ರೆ ಶಿಡ್ಕನಹಳ್ಳಿ ಬಂದು ಶಿಡ್ಕನಹಳ್ಳಿಯಿಂದ 1-2 ಕಿಲೋಮೀಟ್ರ್ ಬರ್ಬೋದು. ಹಿಂಗೆ ಬೆಂಗಳೂರು, ರಾಮನಗರ, ಚನ್ನಪಟ್ಟಣ ಈ ಸೈಡ್ ಬರೋದಾದ್ರೆ ಯಡಿಯೂರು ಬಂದ್ಬಿಟ್ಟು ಯಡಿಯೂರಿಂದ 15 ಕಿಲೋಮೀಟ್ರು. ಈಗ ಹಾಸನ ಕಡೆಯಿಂದ ಬರೋದಾದ್ರೆ ಯಡಿಯೂರು ಬಂದ್ಬಿಟ್ಟು 15 ಕಿಲೋಮೀಟ್ರ್ ಬರ್ಬೋದು. ಇಲ್ಲ ಮೈಸಂದ್ರ ಟಿವಿ ಕ್ರಾಸ್ ಬಂದ್ಬಿಟ್ಟು ಅಲ್ಲಿಂದ ಬರ್ಬೋದು. ಅಣ್ಣ, ಬೆಳ್ಳೂರು ಕ್ರಾಸ್ ಮೇಲೆ ಬರೋಕ್ಕಾಗಲ್ವಾ? ಬೆಳ್ಳೂರು ಕ್ರಾಸ್ ಮೇಲೂ ಬರ್ಬೋದು. ಬೆಳ್ಳೂರು ಕ್ರಾಸ್ ಮೇಲೆ ಬರ್ಬೋದು. ಹಾಸನದವರು ನಾಮಂಗಲ ಆ ಸೈಡ್ ಎಲ್ಲ ಬರ್ಬೋದು. ಅಣ್ಣ, ಇವಾಗ ಓರಿಗೆ ಏನು ಚಾರ್ಜ್ ಮಾಡಿದ್ದೀರಾ? ಅಣ್ಣ, ಓರಿಗೆ 600 ರೂಪಾಯಿ ಮಾಡಿದ್ವಿ. 600 ರೂಪಾಯಿ ಮಾಡಿದ್ದೀರಾ? ಅಣ್ಣ, ನಿಮ್ಮ ಖರ್ಚಿಗೆ ಮೇಂಟೈನ್ ಆಗುತ್ತಾ? ಅದೇನು ಖರ್ಚೇನಿಲ್ಲ, ನಮ್ಗೆ ಅಲ್ಲಿಗೆ ಆಗುತ್ತೆ. ನಮ್ಗೇನೋ ಸಾಕ್ಬೇಕು ಅನ್ನೋದೊಂದು ಖುಷಿ ಅಷ್ಟೇ. ಮೇಂಟೆನೆನ್ಸ್ ನೋಡಿದ್ರೆ ಅದ್ರಲ್ಲಿ ಏನಿಲ್ಲ, ಒಂದು ಖುಷಿ ಸಾಕ್ಬೇಕು ಅನ್ನೋದು. ಅದೇ ಖರ್ಚು ಮಾಡೋದು ನೋಡಿದ್ರೆ ಆರಾಮಾಗಿ ಶೋಕಿ ಮಾಡ್ಕೊಂಡು ಓಡಾಡ್ಬೋದಿತ್ತು. ಅಣ್ಣ, ಓರಿ ಇರೋದು ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಮತ್ತು ನೀವು ತಂದೆ ಹೆಸರೇನು, ಮಗನ ಹೆಸರೇನು, ಯಾರು ಮೇಂಟೆನೆನ್ಸ್ ಮಾಡ್ತಾರದು? ನಮ್ಮ ಅಪ್ಪರ ಹೆಸರು ಗಂಗಣ್ಣ ಅಂತ, ನಮ್ಮ ಹೆಸರು ಸುಹಾಸ್ ಅಂತವ. ಮಲ್ಲೂರು, ಮೈಸಂದ್ರ ಹೋಬಳಿ, ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಹೊಸ ಹಸಿನ ಮೇಲೆ ಓರಿ ಬಿಡ್ತೀರಾ? ಬಿಡ್ತೀವಿ ಅಣ್ಣ. ಬಿಡ್ತೀರಾ? ದೂರದಿಂದ ಬಂದವ್ರಿಗೆಲ್ಲ ಬಿಡ್ತೀವಿ. ಹತ್ತಿರದಿಂದ ಬಂದ್ರೆ ಬಿಡೋಣ? ಹತ್ತಿರದಿಂದ ಬಂದವ್ರಿಗೆ ಬಿಡ್ತೀವಿ. 9035484896 ನೋಡಿ ಸ್ನೇಹಿತರೆ, ವಿಕ್ರಮ್ ಅಂತ ಓರಿ ಇದು ಹೆಸರು. ಇವರು ಸ್ನೇಹಿತರ ಕಡೆಯಿಂದ ತಗೊಂಬಂದಿರೋರು. ಇದು ಕೊಡ್ಸಿರೋರು ಬಂದ್ಬಿಟ್ಟು ಜಡ್ಕ ಮೂರ್ತಣ ಅಂತ. ಅವರು ಓರಿ ಕಟ್ಟಾರೆ, ಅವ್ರ ಕಡೆಯಿಂದ ಓರಿ ಹೋಗಿತ್ತು, ತಿರ್ಗಾ ಮತ್ತೆ ತಗೊಂಬಂದವ್ರೆ. ಹಳೆ ಊರಿನೇ ಒಳ್ಳೆ ಬೆಡ್ಲೈನು, ಬಿಡ್ಸಂಗಿರೋ ಬಿಡಿಸಿ. ಯಾಕಪ್ಪ ನಾನು ಬಂದಾಗ ನೋಡಿದೆ ಸ್ಟುಡ್ಬುಲ್ ಎಲ್ಲ ಹಿಂಗೆ ಇರಬೇಕು. ಜಾತಿ ಆಗಿರ್ಬೋದು, ಕೋಡ್ ಆಗಿರ್ಬೋದು, ಯಾವುದು ಪ್ಯಾಚಿ ಗಿಚ್ಚಿ ಏನಿಲ್ಲ. ಅದು ಸುಮ್ಮನೆ ಅದು ಕಲಸ ಅದು ಹಾಕಿರೋದು ಅಷ್ಟೇ. ಗೋಡೆ ಹುಟ್ಟದೆ ಅಂದ್ಬಿಟ್ಟು ಗೋಡೆ ಏಟ್ ಮಾಡ್ತಾರೆ ಅಂತ. ಆಮೇಲೆ ಓರಿ ಫುಲ್ ತಾಕತ್ತಾಗೈತೆ. ಆಮೇಲೆ ತಿರ್ಗಾ ಮತ್ತೆ ಹೊಸ ಒಡೆ ಏಟ್ಗೆ ತಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಇವರು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡೋರೆ. ಅಣ್ಣ, ಇವರು ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಣ್ಣ ಬೀಜದೂರಿ ಅಂತ ಬಂದಾಗ?
ತುಂಬಾ ಸಾಧುವಾಗಿ ಸಾಕ್ಬೇಕು. ಇದು ಒಂದ್ ಸ್ವಲ್ಪ ರ್ಯಾಶ್ ಅವ್ರ ಅಪ್ಪನಂಗೆ ಬಸ್ತಿ ಬ್ಲಡ್ ಲೈನ್ ಇದು ಹೆವಿ ರ್ಯಾಶ್. ಇಲ್ಲಿ ಸ್ವಲ್ಪ ಸಾದಾಗೈತೆ. ಅಜೀಮ್ ಪಕ್ಕಕ್ಕೆ ಹೋದಾಗ 4 ಜನ ಇಟ್ಕೊಬೇಕು. ಫುಲ್ಲು 4 ಜನ ಫುಲ್ಲು ಹೆವಿ ರ್ಯಾಶ್. ಅಣ್ಣ ಅದ್ರ ರಪ್ಪರ್ ಬಗ್ಗೆ ನೀವೇನು ಹೇಳ್ತೀರಾ? ರಪ್ಪನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವ್ ಹೇಳೋದ್ಕಿಂತ ಜನ ಹೇಳ್ಬೇಕು. ಜನ ಅಣ್ಣ ನೀವು ಅಭಿಮಾನಿ ಹೇಳ್ಬೇಡ. ಒಳ್ಳೊಳ್ಳೆ ಕರುಗಳು ಹುಟ್ಟವೆ, ಒಳ್ಳೊಳ್ಳೆ ಹಸಿಮಳ್ಕೊಂಡು ಹುಟ್ಟವೆ. ನಾವು ಅದೇ ಊರಿಗೆ ಕ್ರಾಸ್ ಮಾಡಿಸ್ಬೇಕು. ಸ್ವಲ್ಪ ಏಜ್ ಆಗ್ಬಿಟ್ಟೈತೆ ಇವಾಗ, ಆಗಲ್ಲ ಪಾಪ. ಅಣ್ಣ ಇವಾಗ ನೀವು ಹೊಸ ಕರ ತರಕ್ಕೆ ಹೋದಾಗ ಸುಮಾರು ಜನ ಅವ್ರ ಹತ್ರ ಹೊಸ ಕರ ತರಕ್ಕಾಗಲ್ಲ ಅಂತ ನೀವು ಹೆಂಗೆ ಕೊಂಡ್ಕೊಂಬಂದ್ರಿ ಹೊಸ ಕರನ? ನಾವ್ ಇಲ್ಲಿಂದ ಅವ್ರ ಹತ್ರ ತಗೊಂಬರಕ್ ಹೋಗ್ಬೇಕಾದ್ರೆ ಎಲ್ಲ ಯಾಕೆ ಹೋಯ್ತಾರ ಅವರೆಲ್ಲ ಅಡಿಗೆ ಲೆಕ್ಕ ಹಾಕೋರು, ಅವ್ರ ಹತ್ರ ತರಕಾಯ್ದ ಅನ್ನೋರು. ನಾವಿಲ್ಲಿ ತಗೊಳಕ್ ಆಗ್ಲ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದೋ. ಹೋಗಿ ಕರ ನೋಡಿದಾಗ ನಮ್ಗೆ ಇಷ್ಟ ಆಯ್ತು. ಇಷ್ಟ ಆಗಿ ಕೇಳ್ದವ್ರು 1.5 ಲಕ್ಷ ವ್ಯಾಪಾರ ಹೇಳಿದ್ರು. ನಮ್ಗೆ ಅವಾಗ ಒಂದ್ ಸ್ವಲ್ಪ ಚಿಕ್ಕ ದುಡ್ಡು ನಮ್ಗೆ, ಅದೇ ಒಂದ್ ಸ್ವಲ್ಪ ದೊಡ್ಡ ದುಡ್ಡು ಆಗಿತ್ತು. ಅವತ್ತಿನ ಲೆಕ್ಕಾಚಾರಕ್ಕೆ ಹೊಸ ಕರನ 83,000. ಅಣ್ಣ ಅದು ಹೊಸ ಕರ ಬಂದು ಏನಿತ್ತು? ನಾಗರಬಾವಿಲಿ ಇತ್ತು. ಬೆಂಗಳೂರು ನಾಗರಬಾವಿನ? ಬೆಂಗಳೂರು ನಾಗರಬಾವಿಲಿ. ಬೆಂಗಳೂರು ಈಗ ಇದು ಕ್ರಾಸಿಂಗ್ ಮಾಡ್ಸಿದ್ರು ಅವರು. ಬಸ್ತಿವರೆಗೆ ವೆಂಕಟೇಶ್ವರ ಹತ್ರನೇ ಹೊಸ ಇದ್ದಿದ್ದು. ವೆಂಕಟೇಶ್ವರ ಹತ್ರನೇ ಹೊಸ ಕರ ಇದ್ದಿದ್ದು. ಅಲ್ಲಿಂದ ಅವ್ರು ತಗೊಂಡ್ಬಂದಿದ್ರು. ಅಲ್ಲಿಂದ ಅವ್ರು ತಗೊಂಡ್ಬಂದ್ರು. ಅವರೇ ಕ್ರಾಸ್ ಮಾಡಿಸಿದ್ರು. ಅವರೇ ಕ್ರಾಸ್ ಮಾಡಿಸಿದ್ರು. ಇದ್ರಮ್ಮ ದೊಡ್ಡುಟ್ಟು ಸಖತ್ತು. ಇದೇ ತರ ಸಖತ್ತು ದೊಡ್ಡುಟ್ಟು. ಒಳ್ಳೆ ಜಾತಿ ಎಷ್ಟು ಹೊಸನು. ಒಳ್ಳೆ ಜಾತಿ. ಸುತ್ತಮುತ್ತ ಹೊಸ ಇದ್ದಾವೆ. ಆರು ನಿಮ್ಮ ಊರಿ ಚೆನ್ನಾಗೈತೆ ಇವು ಅಂತ ಚೆನ್ನಾಗಿ ಮಗ ಗೊತ್ತು. ಆರು ಬರ್ತಿಲ್ವಲ್ಲ, ನಿಮ್ಗೆ ಏನು ಅನಿಸ್ತೈತೆ? ಇಲ್ಲ ಅಣ್ಣ, ಬರ್ತಾರೆ. ಸ್ವಲ್ಪ ಇನ್ನು ಹೊರಗಡೆ ಜನಕ್ಕೆ ಗೊತ್ತಿಲ್ಲ. ನಾವು ಓರಿಗೆ ತಂದಿದೀವಿ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಓರಿಗೆ ತಂದಿದ್ದೀರಾ ಅಂತಾನೆ ಎಷ್ಟೋ ಅಂತಲೇ ಗೊತ್ತಿಲ್ಲ. ಅವರು ಕ್ರಾಸಿಂಗ್ ಮಾಡ್ಸಲ್ಲ, ಅವ್ರು ಸುಮ್ಮನೆ ಸಾಕಾಗಿ ತಗೊಂಡ್ಬರ್ತಾರೆ ಅಂತ ಅನ್ಕೊಂಡಿದ್ರು. ಮುಂಚೆಯಿಂದ ಓರಿಗೆ ಬಿಡ್ತಿರ್ಲಿಲ್ವಲ್ಲ, ಬರೀ ಬಿತ್ತನೆ ಕರುಗಳು ಮಾತ್ರ ಸಾಕಿವು. ಬಿತ್ತನೆ ಕರುಗಳು. ಅಣ್ಣ ಇವಾಗ ಹಸು ಬರುತ್ತೆ, ಓರಿನ ಬಿಡ್ತೀರಾ? ಈ ಆಪೋಸಿಟ್ ನಿಲ್ಲಿಸ್ತಾರಲ್ಲ ಹಸು ಮತ್ತು ಓರಿ, ಅದೇನಕ್ಕೆ? ಅದು ಅದೇ ಥರ ಹುಟ್ಲಿ, 2 ನಾಮ ಇದಾವಲ್ಲ, ಆ ನಾಮ ಈ ಓರಿ ಥರನೇ ಕರುಗು ಬೀಳಲಿ ಅಂತ, ಕೊಳ್ಳು ಚೆನ್ನಾಗಿ ಹುಟ್ಲಿ ಅಂತ. ಅಣ್ಣ ಒಬ್ಬೊಬ್ರು ಕತ್ರಿ ಕಾಲು ಓರಿನ ಲೈಕ್ ಮಾಡ್ತಾರೆ, ಒಬ್ಬರು ಕಾಲು ಲೈಕ್ ಮಾಡೋರು, ಅದೇನಕ್ಕೆ? ಅಣ್ಣ ಬೇಕಾರೆ ಓರಿಗೆ ಆಗಲಿ ಕೂಟದ ದನಿಗೆ ಆಗಲಿ ದನಗಳಿಗೆ ಕಾಲು ಚೆನ್ನಾಗಿರ್ಬೇಕು. ಒಂದು ಸುಳಿ ಇದ್ರು ಬೇಕಾದ್ರೆ ಯಾರಾದ್ರೂ ಗೇಯರ್ ತಗೊಂಡು ಹೋಯ್ತಾರೆ, ಆಯ್ತಾ? ಕಾಲು ಚೆನ್ನಾಗಿರ್ಬೇಕು. ನೋಡಿ ಕಾಲ್ ಕಂಬೆ ಹೆಂಗಿದೆ, ಹಂಗೆ ಕಡೆ ಊಟಾದ್ರು ಅಷ್ಟು ಸೈಜ್ ಇದ್ರು ಕಾಲ್ ಹೆಂಗಿದೆ. ಹೌದೌದು, ನೋಡಿದ್ರೆ ತರ ಕಾಲ್ ಇದಾವೆ ಹಂಗೆ. ಇನ್ನು ಈ ತರ ಕಾಲ್ ಯಾವಾದ್ರು ಇದಾವ? ಕೊಳ್ಳೆ ಹೆಂಗೈತೆ, ಇನ್ನು ಪೇಪರ್ ಇದ್ದಂಗೆ ಐತೆ. ಎದೆ ಹುಟ್ಟು ಅಷ್ಟೇ, ಹಂಗೆ ಚೆನ್ನಾಗೈತೆ ಕಾಲ್. ಅಣ್ಣ ಇವಾಗ ಬೀಜದೋರಿ ಆಗಿರ್ಬೋದು, ಒಂದು ಸಣ್ಣ ಕರ ಆಗಿರ್ಬೋದು, ಕಡ್ಸಾಗಿರ್ಬೋದು, ಮತ್ತು ದೊಡ್ಡ ಕಸಿ ಎತ್ತಾಗಿರ್ಬೋದು, ಇಷ್ಟು ಹೆಂಗೆ ನೀವು ಆಯ್ಕೆ ಮಾಡ್ತೀರಾ? ಒಂದೊಂದೇ ಬಿಡಿಸಿ ಹೇಳಿ. ಬಿತ್ತನೆ ಓರಿಗಾದ್ರೆ ಸಣ್ಣ ಬುಳ್ಳೆ ಇರಬೇಕು, 2 ನಾಮ ತಗೊಬೇಕು. ಇಲ್ಲೆಲ್ಲವ ಈ ತರ ಬಿಳುಪು, ಈ ಕೆನ್ನೆಲಿ ಕೊಳ್ಳಲೆಲ್ಲ ಇರೋದಾದ್ರೆ ಇಡ್ಸಲ್ಲ. ಎಲ್ಲ ಬಿತ್ತನೆ ಓರಿಗೆ ಸೆಲೆಕ್ಷನ್ ಆಗಲ್ಲ. ಕೊಳ್ಳು ನೀಟಾಗಿರ್ಬೇಕು. ಕೊಳ್ಳು ನಮ್ಮ ಹಿರೀಕರು ಹೇಳಾರಂತೆ, ನಮ್ಮ ಅಪ್ಪವ್ರು ಹೇಳೋರು ನಮ್ಗೆ, ಕೊಳ್ಳು ಆಡಿನ ಕೊಳ್ಳಿದ್ದಂಗೆ ಇರ್ಬೇಕಾಯ್ತು. ಹೆಂಗೈತೆ ಕೊಳ್ಳು ಹಂಗೆ. ಚಕ್ಲ ಸುಲಭ ಇರ್ಬೇಕು, ಪೇಪರ್ ಇದ್ದಂಗೆ. ಸೈಜ್ ಇದ್ರು ಓರಿ ಹೆಂಗೈತೆ ಚಕ್ಲ, ಫುಲ್ಲು ಸ್ಮೂತ್ ಐತೆ. ಕೊಂಬು ಸಣ್ಣ ಕೊಂಬು ಆಗ್ಬೇಕು. ಕಿವಿ ಮೊಲದ ಕಿವಿ ತರ ಚಿಕ್ಕ ಕಿವಿ ಆಗ್ಬೇಕು. ಗೋಪುರನೂ ಅಷ್ಟೇ, ಬಲಕ್ಕೂ ಬಾಗ್ಬಾರ್ದು, ಎಡಕ್ಕೂ ಬಾಗ್ಬಾರ್ದು, ಚೆನ್ನಾಗಿರ್ಬೇಕು. ಈ ಕುತ್ತಿಗೆನೂ ಉದ್ದ ಇರ್ಬೇಕು. ಈ ಪನ್ನ ನೋಡಿ, ಪನ್ನ ಇಷ್ಟು ಒಂದು ಮಾರು ಕರಿನಲ್ಲೇ ಒಂದು ಮಾರುಗಟ್ಲೆ ಇರ್ಬೇಕು. ಹಂಗಾರೆ ಅವು ಮುಂದೆ ಒಳ್ಳೆ ದೊಡ್ಡ ಊಟ ಆಯ್ತವೆ. ಹಿಂದೆಡೆ ಕಚ್ಚೆನೂ ಅಷ್ಟೇ, ಕೀಲು ಚೆನ್ನಾಗಿ ಅಡ್ಕಟ್ಟಾಗಿರ್ಬೇಕು. ಬಾಲ ಸಣ್ಣ ಬಾಲ ಇರ್ಬೇಕು. ಮೇಯ್ನು ಕಾಲು ಶಿಸ್ತಾಗಿರ್ಬೇಕು. ಅಣ್ಣ ಈ ಓರಿಗಳಿಗೆ ಈಗ ಬೀದ್ದೋರಿ ಅಂತ ಬಂದಾಗ ಒಂದೊಂದಕ್ಕೆ ನರ ನುಡ್ಕೊತವೆ, ಒಂದೊಂದಕ್ಕೆ ನರ ನುಡ್ಕೊಳ್ಳಲ್ಲ, ಅದೇನಕ್ಕೆ? ಅವು ಮೇಯ್ದಿರ್ತಾವಲ್ಲ ಅದಕ್ಕೋಸ್ಕರ. ಮೇಯ್ದಿರ್ತವೆ ಅಷ್ಟೇ, ಸಿಂಪಲ್. ನೀವೇ ಇಲ್ಲಿ ಬಂದಿರೋದು ವಿಡಿಯೋ ಮಾಡಕ್ಕೆ, ಯಾರು ಬರಲ್ಲ ಅಷ್ಟಾಗಿ. ನೀವು ಪಾಪ ಅಲ್ಲಿಂದ ಇಲ್ಲಿವರೆಗೂ ಬಂದು ವಿಡಿಯೋ ಮಾಡ್ಕೊಂಡು ಕೊಟ್ಟಿದ್ದೀರಾ. ಇನ್ಯಾರು ಇಲ್ಲಿ ನಮ್ಮ ಸುತ್ತಲ್ಲಿ ಯಾರು ಬಂದು ವಿಡಿಯೋ ಮಾಡೋರು ಯಾರು ಇಲ್ಲ. ಸುಮ್ಮನೆ ಯಾರೋ ಕ್ರೇಜ್ ಇರೋವ್ರ ಮನೆಗೆ ಹೋಯ್ತಾರೆ, ಯಾರೋ ಒಳ್ಳೆ ಹೆಸರು ಮಾಡಿರೋರ ಮನೆಗೆ ವಿಡಿಯೋ ಮಾಡ್ತಾರೆ. ನಮ್ಮಂಥ ರೈತರ ಮನೆಗೆ ಯಾರು ಬರಲ್ಲ ಅಷ್ಟಾಗಿ. ಅಣ್ಣ ಅವ್ರ ಚಾನಲ್ ಬಗ್ಗೆ ನೀವೇನು ಹೇಳ್ತೀರ ಅಣ್ಣ? ಚಾನಲ್ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡೋದು ಇನ್ನೊಂದೇನಪ್ಪ ಅಂದ್ರೆ, ಎಲ್ಲರೂ ಮಾಡೋದ್ರಲ್ಲಿ ಒಂದು ಸ್ವಲ್ಪ ವಿಡಿಯೋ ನಿಧಾನಕ್ಕೆ ಆಗಲಿ ಸ್ವಲ್ಪ ನೀಟಾಗಿ ಬಿಟ್ಟು ತೋರಿಸ್ಬೇಕು. ಅಣ್ಣ ಇದೇ ಥರ ಏನಾದ್ರು ನಿಮ್ಮ ಸುತ್ತ ಏನಾದ್ರು ಜಾಸ್ತಿ ಕರು ಬಿದ್ಯಾ ಅಥವಾ ಬೇರೆ ಕಡೆ ಜಾಸ್ತಿ? ತಗೊಂಬಂದಿರೋದೇ ಒಂದು 4 ದಿನ ಆಗೈತೆ ಅಷ್ಟೇ, ಒಂದು ವಾರ ಆಯ್ತು. ಅಂದರೆ ಕ್ರಾಸಿಂಗ್ 2 ವರ್ಷ ಕ್ರಾಸಿಂಗ್ ಮಾಡಿಸಿದೀವಿ ಅಷ್ಟೇ. ನಮ್ಮ ಸುತ್ತಲ್ಲಿ ಏನು ಬಿದ್ದಿಲ್ಲ. ನಾವು ಇಲ್ಲಿಂದವ ಅಲ್ಲೇ ಅಕ್ಕಿಹಬ್ಬಾಳು ಹೊಸಮಾಯಿಕೆರೆ ಹತ್ರಕ್ಕೆ ಹೋಗಿ ಕುಮಾರಣ್ಣವ್ರ ಹತ್ರನೇ ನಾವೇ 2 ವರ್ಷ ಹಾಕೊಂಡೋಗಿ ಕ್ರಾಸ್ ಮಾಡಿಸ್ಕೊಂಡ್ಬಂದಿದ್ದೋ. ಇದೇ ಊರಿಗೆ ಬೇಕು ಅಂತವ.
ಇದ್ರ ಮಗ ಇತ್ತು, ಇವಾಗ ಒಂದು 2 ತಿಂಗಳಾಯ್ತು ಕೊಟ್ಟು. KR ನಗರ ಗಣೇಶಣ್ಣ ಅಂತವ ಹೆಬ್ಬಾಳು, ಅವರಿಗೆ 1.25ಕ್ಕೆ ನಾವೇ ಕರ ಕೊಟ್ಟು. ಇನ್ನೂ 1 ವರ್ಷ ಆಗಿತ್ತು, 1.25 ಕರ ಕೊಟ್ಟು ನಾವೇ. ಇನ್ನೊಂದು ಹಸಿ ಕ್ರಾಸ್ ಮಾಡಿಸ್ಕೊಂಡ್ಬಂದು ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ತೀರೋಯ್ತು. ಆಮೇಲೆ ಅಲ್ಲಿ ಪುಟ್ಟರಾಜಣ್ಣ ಅಂತವ 1.55ಕ್ಕೆ ಅವ್ರಿಗೆ ಕೊಟ್ಟಿದ್ದೀವಿ. ಆ ಊರ ಹೆಸರೇನಣ್ಣ? ನಾವು ವಜ್ರ ಅಂತ. ವಜ್ರ ಅಂತ ಸಾಕಾ? ಚೆನ್ನಾಗೂ ಮಾಡ್ತೀರಾ? ಚೆನ್ನಾಗಿ ಮಾಡ್ತೀರಾ ಚೆನ್ನಾಗೂ ಮಾಡ್ತೀರಾ ಅಣ್ಣ. ಇಷ್ಟು ಮಾತ್ರ ಅವಕಾಶ ಮಾಡಿದ್ರೆ ಧನ್ಯವಾದಗಳು ಅಣ್ಣ.